ಬೀದಿ ಬದಿ ವ್ಯಾಪಾರಿಗಳು ಬಹಳಷ್ಟು ಏನಲ್ಲಿ ಬಹಳಷ್ಟು ಕಡಿಮೆ ಇರ್ತಾರೆ, ಅಷ್ಟೊಂದು ಎಜುಕೇಟೆಡ್ ಆಗಿರಲ್ಲ, ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ತಮ್ಮ ಸಪೋರ್ಟ್ ಹೇಳಿ ಸರ್ ಅವ್ರಿಗೆ. ಪಾಪ ನನಗೆ ತುಂಬಾ ನೋವಾಗ್ತದೆ. ಬಜಾಜ್ ಶೋರೂಮ್ ಅವರು ಮತ್ತು ಆರ್ ಟಿ ಆಫೀಸರು ನೋಡಿ, BBMP ಇಂದ ಸೆಲೆಕ್ಟ್ ಆಗಿರತಕ್ಕಂತ ಗಾಡಿಗೆ ನೋಡಿ ಪಾಪ ಗೂಡ್ಸ್ ಗಾಡಿ ಅಂತ ಹಾಕಿದ್ದಾರೆ. ನೋಡಿ ಇಲ್ಲಿ ನೋಡಿ, ನಾನು ಸುಳ್ಳು ಹೇಳಕ್ ಹೋಗೋದಿಲ್ಲ, ಇದು ನೋಡಿ ಪಿಕ್ಚರ್ ಇಲ್ಲಿದೆ ನೋಡಿ. ಗೂಡ್ಸ್ ಗಾಡಿ ರಿಜಿಸ್ಟರ್ ಮಾಡ್ಬಿಟ್ಟಿದೆ, ಗಾಡಿ ಇವ್ರ ಹತ್ರ ಬಂದ್ಬಿಟ್ಟಿದೆ, ಇವರು ಗಾಡಿ ತಗೊಂಡು ಓಡಿಸ್ತಾ ಇದ್ದಾರೆ. ರಿಜಿಸ್ಟರ್ ಅಲ್ಲಿ ಗೂಡ್ಸ್ ಗಾಡಿ 3 ವೀಲರ್ ಅಂತ ಮಾಡಿ ಇವರಿಗೆ ಎಲ್ಲ ಹಾಕಿ 2,74,256 ರೂಪಾಯಿ ಕಟ್ಟಬೇಕು ಇವರು ಅಮ್ಮ. 1.5 ಲಕ್ಷ ರೇದಿ. ಇದು RTO ಆಫೀಸ್ದವರು ಈ BBMP ಇಂದ ವರ್ಕರ್. ಇದು ನೋಡಿ GB ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಮತ್ತು ಗೂಡ್ಸ್ ಗಾಡಿ RTO ಆಫೀಸ್ದವರು ಶಾಮೀಲ. ಇದು BBMP ಇಂದ ನಾನು ವೆರಿಫೈ ಮಾಡಿಸ್ತೀನಿ. ಇದು ಸುಮ್ಮನೆ ಬಿಡೋದಿಲ್ಲ. 1.5 ಲಕ್ಷ ತೆರಿಗೆ ಹಣ ಅವ್ರಿಗೆ ಏನಾರ ಕೊಡ್ಲಿಲ್ಲ, ಅವರಲ್ಲಿ ಅಫೆಕ್ಟ್ ಆಗಿ 2,74,000 ರೂಪಾಯಿ ಕಟ್ಟಬೇಕು ಅಮ್ಮ. ಆತ್ಮಹತ್ಯೆ ಮಾಡ್ಕೋಬೇಕಾ? ಯಾಕ್ರಿ ಮೋಸ ಮಾಡ್ತೀರಾ ಈ ತರ? ಅಮಾಯಕರಿಗೆ ಎಷ್ಟು ಜನ ಇವತ್ತು ಮಹಿಳೆಯರು ಬಂದಿದ್ದಾರೆ ಗೊತ್ತಾ? ಒಬ್ಬೊಬ್ಬರಿಗೆ ಒಂದೊಂದರ ಹಾಕಿದ್ದಾರೆ. 35,000 ಒಬ್ರು ಕಟ್ಟಿದ್ದಾರೆ, 35,000 ಒಬ್ರು ಕಟ್ಟಿದ್ದಾರೆ. ಒಬ್ರಿಗೆ 2,68,000 ರೂಪಾಯಿ ಕಟ್ಟಕ್ಕೆ ಹೇಳಿದ್ದಾರೆ, ಒಬ್ಬರಿಗೆ 2,74,000 ರೂಪಾಯಿ ಕಟ್ಟಕ್ಕೆ ಹೇಳಿದ್ದಾರೆ. ಯಾಕ್ರಿ ಜನಕ್ಕೆ ಮೋಸ ಮಾಡ್ತೀರಾ? ಬೀದಿ ಬದಿ ಬಜಾಜ್ ಶೋರೂಮ್ ಅವರು RTO ಆಫೀಸಲ್ಲಿ GB ವತಿಯಿಂದ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳ್ತಿರಲ್ಲ, RTO ಆಫೀಸರ್ ಹೆಂಗ್ ನೀವು ರಿಜಿಸ್ಟರ್ ಮಾಡಿದ್ರಿ? ಇದು ನಾನು ಸುಮ್ಮನೆ ಬಿಡೋದಿಲ್ಲ. RTO ಕಮಿಷನ್ ಇವರಿಗೆ, ನಮ್ಮ ಸಚಿವರಿಗೂ ನಾನು ಮನವಿಯನ್ನ ಬರೀತೀನಿ. ಬೀದಿ ಬದಿ ವ್ಯಾಪಾರಿಗಳು ಮೋಸ ಮಾಡಿ ದುಡ್ಡು ತಗೋತೀರಿ ಅಂದ್ರೆ ನೀವು ಫಸ್ಟ್ ಬರುವಾಗ ಏನು ಹೇಳೋದೇ ಇಲ್ಲ ಅವರಿಗೆ, ಆ ಮಹಿಳೆಯರಿಗೆ ಬರೀ 30,000 ರೂಪಾಯಿ ಕಟ್ಬಿಡಿ. ಎಷ್ಟು ಬರ್ತದೆ ಏನ್ ಬರ್ತದೆ ಏನು ಹೇಳ್ದಲ್ಲ. ಫುಡ್ ಗಾಡಿನೇ ಕೊಡಬೇಕು, ತರಕಾರಿ ಗಾಡಿನೇ ಕೊಡಬೇಕು, ಹಣ್ಣು ಗಾಡಿನೇ ಕೊಡಬೇಕು. ಸರ್ಕಾರ ಮಟ್ಟ ಇಷ್ಟು ಮಾಡಿ ನೀವು RTO ಮಾಡೋ ಅಂತಲ್ಲ. ಆದರೆ ನೀವು ಮಾಡತಕ್ಕಂಥದ್ದು ಇಲ್ಲಿ ಗೂಡ್ಸ್ ಗಾಡಿ, ಅಪ್ಪೆ ಗಾಡಿ ಕೊಟ್ಬಿಟ್ಟು ಗೂಡ್ಸ್ ಗಾಡಿ ಅಂತ ಕೊಟ್ಬಿಟ್ಟು ಅವರು ಹೊಟ್ಟೆ ಮೇಲೆ ತಣ್ಣೀರ್ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ RTO ಆಫೀಸ್ದವರು, ಅಧಿಕಾರಿಗಳು. ನಾನು ಇದು ಅವತ್ತು ಹೇಳಿದ್ದೀನಿ, ಆ ಗಾಡಿಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳಿದ್ದೀರಾ. ಇಲ್ಲಿ ವರ್ಕ್ ಆರ್ಡರ್ ಕೊಟ್ಟದಲ್ಲಿ ನೀವು ಮೋಸ ಮಾಡ್ತಾ ಇದ್ದೀರಾ. ನಾನಿದು ಬಯಲಿಗೆ ಹೇಳಿದ್ದೀನಿ. ನಾನು ಮಾಡ್ಬೇಕಾದ್ರೆ ನನ್ನ ಜನಕ್ಕೆ ಮೋಸ ಆಗ್ಬಾರ್ದು, ನನ್ನ ಬೀದಿ ಬದಿ ವ್ಯಾಪಾರಲ್ಲಿ ಮೋಸ ಆಗ್ಬಾರ್ದು. ಪಾಪ ಅವತ್ತು ಜೀವನ ಮಾಡುವಂತ ಜನಕ್ಕೆ ಮೋಸ ಆಗ್ಬಾರ್ದು. ನೀವ್ ಹೆಂಗೆ ಗೂಡ್ಸ್ ಗಾಡಿ ಅಂತ ರಿಜಿಸ್ಟರ್ ಮಾಡಿದ್ರಿ ಸ್ಟ್ರೀಟ್ 1.5 ಲಕ್ಷಕ್ಕೆ? ಬೀದಿ ಬದಿ ವ್ಯಾಪಾರ ಹೆಸರು ಅರ್ಜಿ ಬಂದಿದೆ ಈ ಒಮ್ಮನಿಗೆ 1.5 ಲಕ್ಷ ರಿಯಾಯಿತಿ ಅಂತ ಬಂದಿರತಕ್ಕಂಥದ್ದು. ಹೆಂಗೆ ನೀವು ಮೋಸ ಮಾಡಿದ್ರಿ ಸರ್? ನೀವ್ ಹೇಳೋದು ಪ್ರತಿಯೊಂದು ಸರಿ ಇದೆ ಸರ್. ಒಂದು ಕಡೆ ಒಂದು ಸೆನ್ಸ್ ಸರ್. ನಾವು ಬೀದಿ ಬದಿ ವ್ಯಾಪಾರಿಗಳು ಗಾಡಿ ತಗೊಳಕ್ಕಿಂತ ಮುಂಚೆ ಸಂಬಂಧ ಅನುಭವಿಸ್ತಾ ಒಂದು ಕನ್ಸಲ್ಟ್ ಮಾಡಿ ಒಂದು ದುಡ್ಡು ಕೊಡೋದು, ಗಾಡಿ ತಗೊಳ್ಳೋದು ಮಾಡ್ಬೋದು. ಇವರೇನೋ ಡೈರೆಕ್ಟ್ ಆಗಿ ದುಡ್ಡು ಕೊಟ್ಟು ಇವರು ಡೈರೆಕ್ಟ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಸರ್? ಇಲ್ಲ ನೋಡಿ, ಪ್ರಜಾಪ್ರಭುತ್ವ ಮಾಡ್ಲಿ, ಬೀದಿ ಬದಿ ವ್ಯಾಪಾರ ಮಾಹಿತಿ ತಿಳಿಸ್ಲಿ. ನಾನು ಒಬ್ಬ ಅಧ್ಯಕ್ಷ. ಇವಾಗ ನಾನು ಸುಮಾರು ಎಲ್ಲಾ ಜೋನ್ಗೂ ನಾನು ಬಿಟ್ಟಿದ್ದೀನಿ, ಎಲ್ಲಾ ಜೋನ್ಗೂ ನಾನು ವೆರಿಫೈ ಮಾಡಿಸ್ತಾ ಇದ್ದೀನಿ. ಫೋನ್ ಖುದ್ದಾಗಿ ನಾನೇ ಮಾಡಿಸ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಜನಕ್ಕೆ ಮೋಸ ಆಗ್ಬಾರ್ದು. ಅವತ್ತು ದುಡಿಯುವಂತ ಜನಾಂಗ ನಮ್ದು. 10,000 ಕಟ್ಟಬೇಕು, 11,500 ಕಟ್ಟಬೇಕು ಒಬ್ರು. ಸರ್ ಈ ತರ ಮಾಹಿತಿಗಳು ತಿಳಿಸ್ಬೇಕಲ್ಲ ಸರ್ ಬೀದಿ ಬದಿ ವ್ಯಾಪಾರಿಗಳಿಗೆ? ಅಲ್ಲ, ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಆ ಬಜಾಜ್ ಶೋರೂಮ್ ಅವ್ರು ಏನ್ ಮಾಡಿದ್ರು, ಎಲ್ಲರಿಗೂ ಫೋನ್ ಮಾಡಿ 2,000 ಕಟ್ಟಿ, ಆಮೇಲೆ 30,000 ಕಟ್ಟಿ, ಆಮೇಲೆ 50,000 ಕಟ್ಟಿ. ಅವ್ರಿಗೆ ಕಟ್ಟಿ ಅಷ್ಟೇ, ನೀವು ಏನು ತಲೆ ಕೆಡ್ಸ್ಕೋಬೇಡಿ. ಆಮೇಲೆ ತಿಂಗಳ ಇಷ್ಟು ಕಟ್ಟಿ. ಫಸ್ಟ್ ಹೇಳಿದ್ರೆ ಅವ್ರು ಯಾರು ಹೋಗ್ತಿತ್ತಿಲ್ಲ. ಇವ್ರು ಲಾಕ್ ಮಾಡ್ಕೊಂಡ್ಬಿಟ್ಟು ಜನರನ್ನ, ನಾವು GB ವತಿ ಅಂತ ನಾನು ಮೊನ್ನೆ ವೆಂಕಟಾಚಲಪತಿವರೆಗೂ ಮಾಹಿತಿ ತಿಳಿಸಿದೀನಿ, ವರ್ಕ್ ಆರ್ಡರ್ ಕೊಡಲ್ಲ ಅಂತ ಹೇಳಿದ್ದಾರೆ. ಮುರಳೀಧರ್ ಸರ್ ಉಪ ಆಯುಕ್ತರು ಆಗಿರತಕ್ಕಂತ ಅವರು ಸಹಿತ ಹೇಳಿದರೆ, ಕಲ್ಯಾಣ ಕಾರ್ಯಕ್ರಮ ಯೋಜನೆಗೆ ಸಂಬಂಧಪಟ್ಟವರು. ಇದಕ್ಕೆ ಏನಾರ ಮೋಸ ಆಯ್ತು ಅಂದ್ರೆ ನಾನು ಇದನ್ನ ಸಂಪೂರ್ಣವಾಗಿ ದೊಡ್ಡ ಬಯಲು ಎಳಿಬೇಕಾಗತ್ತೆ. ನನ್ನ ಜನಾಂಗಕ್ಕೆ ಮೋಸ ಆಗಬಾರ್ದು. ನನ್ನ ಜನಾಂಗಕ್ಕೆ ಏನು ನೀವು ಕೊಟ್ಟಿದ್ದೀರಾ ಈ ವೆಂಡಿಂಗ್ ವಾಹನ? ಕೆಲವೊಂದು ಡೀಸೆಲ್ ಗಾಡಿ ಇರ್ತಾ ಇದೆಯಾ? ಡೀಸೆಲ್ ಗಾಡಿ ಕೊಟ್ಟಿದ್ರೆ ನೀವು
ಪೆಟ್ರೋಲ್ ಗಾಡಿ ಕೊಟ್ಟಿದ್ದೀರಾ. ಈ ವೆಂಡಿಂಗ್ ವಾಹನ ಅವ್ರಿಗೆ ಖರ್ಚು ಕಮ್ಮಿ ಆಗ್ಬೇಕು. ಅವರು ಸಂಪಾದನೆ ದುಡಿಯಂತ ಜನಾಂಗ 100, 200, 300 ರೂಪಾಯಿ ಸಂಪಾದನೆ ಮಾಡೋರು. ಅವ್ರಿಗೆ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಮೋಸ ಮಾಡಕ್ ಕೊಟ್ರೆ ಅವ್ರು ಎಲ್ಲಿ ಹೋಗ್ತಾರೆ? ನಾನ್ ಮಾತ್ರ ಇದನ್ನ ಸುಮ್ಮನೆ ಬಿಡೋದಿಲ್ಲ. ಇದು ದೊಡ್ಡ ಹಗರಣ ಆಗತಕ್ಕಂಥದ್ದು. ಆ ಶೋರೂಮ್ ಅಲ್ಲಿ ಯಾರ್ಯಾರು ಕೊಡಿ, ನೀವು ಏನ್ ವರ್ಕ್ ಆದ್ರೆ ಅದು ಕೊಡಿ, ನಾನು ಒಪ್ಕೊತೀನಿ. ಜನಕ್ಕೆ ಮೋಸ ಮಾಡಕ್ ಹೋಗ್ಬೇಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ 2,68,000 ರೂಪಾಯಿ ಕಟ್ಬೇಕು, 2,75,000 ರೂಪಾಯಿ ಒಬ್ಬೊಬ್ರು ಕಟ್ಬೇಕು, ತಿಂಗಳ 10,000 ರೂಪಾಯಿ ನೀವು ಕೊಡ್ತಾರೆ. ಡೀಸೆಲ್ ಗಾಡಿ ವರ್ಕ್ ಆರ್ಡರ್ ಅಲ್ಲಿ ಡೀಸೆಲ್ ಗಾಡಿ ಪೆಟ್ರೋಲ್ ಗಾಡಿ ಮೆನ್ಷನ್ನೇ ಇಲ್ಲ. ಹೆಂಗ್ ಕೊಟ್ರಿ ನೀವು? ಹೆಂಗೆ ಆರ್ಟಿಒದಲ್ಲಿ ನಮ್ಮ BBMP ಇಂದ ರಿಯಾಯಿತಿ 1.5 ಲಕ್ಷ ಕೊಟ್ಟು ಹೆಂಗೆ ನೀವು ರಿಜಿಸ್ಟರ್ ಮಾಡಿಸಿದ್ರಿ? 2 ನಕಲಿ ಬಿಲ್ಗಳನ್ನ ಮಾಡಿಸಿ ಮಾಡ್ತಾ ಇದ್ದೀರಾ. ನಾನು ಅವತ್ತು ಕೊಟ್ಟಿದ್ದೀನಿ. ಆ ಕಂಪನಿಯಲ್ಲಿ ತಗೊಂಡಿರ್ತಕ್ಕಂಥ ವರ್ಕ್ ಆರ್ಡರ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ನಾನು ತಿಳಿಸಿದ್ದೀನಿ. ಅವ್ರು ಹೇಳಿದ್ದಾರೆ ನಾನು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಹೆಂಗೆ ನೀವು ವರ್ಕ್ ಆರ್ಡರ್ ಕೊಡದಲೆ ಇಲ್ಲಿ ಹೆಂಗೆ ರಿಜಿಸ್ಟರ್ ಮಾಡಿದ್ರಿ? ಹೆಂಗೆ ರಿಜಿಸ್ಟರ್ ಮಾಡಿದ್ರಿ ನೀವು? ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ. ಗೂಡ್ಸ್ ಗಾಡಿಯಿಂದ ಹೆಂಗ್ ಹಾಕಿದ್ರು ಅವ್ನು ವ್ಯಾಪಾರ ಕಾಣೋದು, ವ್ಯಾಪಾರ ಮಾಡಕ್ ಬಿಡಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆ. ಅಲ್ಲಿ GBAವತಿ ಅಧಿಕಾರಿಗಳು ವ್ಯಾಪಾರ ಮಾಡಕ್ ಬಿಡೋದಿಲ್ಲ. ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ವ್ಯಾಪಾರ ಮಾಡಕ್ ಬಿಡಲ್ಲ. ಇದು ಕೂಡ ಗೂಡ್ಸ್ ಗಾಡಿ ಇದೆ ಹೋಗಪ್ಪ ಅಂತಾರೆ. ಎಲ್ಲಿ ಹೋಗ್ತಾರೆ ಅವರು? ವ್ಯಾಪಾರ ಮಾಡಕ್ ಎಷ್ಟು ಇವಾಗಲೇ ಎಲ್ಲ ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳು ಇಲ್ಲಿ ಗೂಡ್ಸ್ ಗಾಡಿಯಿಂದ ಕೊಟ್ಬಿಟ್ಟು ಹಿಂಗ್ ಕೊಡು, ಫುಡ್ ಗಾಡಿನೇ ಕೊಡು, ತರಕಾರಿ ಗಾಡಿನೇ ಕೊಡು, ಕ್ಲಾತ್ ಗಾಡಿನೇ ಕೊಡು, ಮೆನ್ಷನ್ ಮಾಡ್ಕೊಡು. ಇಲ್ಲಿ ಹೆಂಗೆ ಗೂಡ್ಸ್ ಗಾಡಿ ಅಂತ ನೀವು ರಿಜಿಸ್ಟರ್ ಮಾಡಿಸ್ತೆ? ಇದು ದೊಡ್ಡ ಹಗರಣ ನಡೀತಾ ಇದೆ. ನಾನು ಇದು ಬಜಾಜ್ ಶೋರೂಮ್ ಅವರು, ನಾನು ಅವತ್ತು ಹೇಳಿದ್ದೀನಿ, ಅವ್ನು ಚಾಲೆಂಜ್ ಮಾಡಿದ್ದಾನೆ ನನ್ನ ಮೇಲೆ, ನಾನು ಕೊಡಿಸ್ತೀನಿ ಅಂತ. ಹಂಗಾದ್ರೆ ನೀನು 1,000 ಕೋಟಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಹಗರಣ ಮಾಡ್ತಾ ಇದ್ದೀನಪ್ಪ ನೀನು. ನನ್ನ ಜನಾಂಗ ಬೀದಿ ಬದಿ ವ್ಯಾಪಾರ ಮೋಸ ಮಾಡ್ತಾ ಇದ್ದೀನಪ್ಪ. ನೀನ್ ಕೊಡು, ಕಾನೂನಲ್ಲಿ ಏನಿದೆ ಅದು ಕೊಡು, ನಾನು ಒಪ್ಕೊತೀನಿ. ಅಲ್ಲಿ ಫುಡ್ ಗಾಡಿ ಈ ವೆಂಡಿಂಗ್ ಅಂತಲೇ ಇದೆ, ಅದು ಕೊಡು. ನೀನ್ ಗೂಡ್ಸ್ ಗಾಡಿ ಅಂತ ಏನು ಕೊಟ್ಟೆ? ಸರ್, ಇದು ಗಾಡಿಗಳಲ್ಲಿ ಬಹಳಷ್ಟು ಬೀದಿ ಬದಿ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದೆ ಸರ್. ನೀವೇನಾದ್ರೂ ಆ ಬಜಾಜ್ ಕಂಪನಿಗಳಲ್ಲಿ ಸಂಬಂಧಪಟ್ಟಿದ್ದವರು ಏನೋ CEO ಇರ್ತಾರೆ, ಏನೋ ಮಾಲೀಕರು ಮತ್ತೆ ಮ್ಯಾನೇಜರ್ ಏನು ಸಂಬಂಧಪಟ್ಟಿದ್ದಾರೆ ಕೂತು ಏನಾದ್ರು ಇಲ್ಲ, ಅದು ನೋಡಿ 4 ಶೋರೂಮ್ ಬಿಟ್ಟದ್ದು. ನಾನೇನು ಹೇಳ್ತಾ ಇರೋದು ಅಂದ್ರೆ, ಅದು ನೋಡಿ ಅವರು ನಾವು ಕೂತ್ಕೊಳ್ಳೋದು, ಜನಕ್ಕೆ ಮೋಸ ಮಾಡಬಾರ್ದು. ನಮ್ ಜನಕ್ಕೆ ಓದು ಬರ ಗೊತ್ತಿಲ್ಲ, ಪಾಪ ವಾಸೆಗೆ ಏನೋ ಬಂದಿರ್ತದೆ, ಇದು ಸರ್ಕಾರ ಗಮನಕ್ಕೂ ಗೊತ್ತಿಲ್ಲ. ಈ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ರಾಂಗ್ ಮೆಸೇಜ್ ಮಾಡ್ತಾ ಇದಾರೆ. ಇಲ್ಲಿ ಏನ್ ನೋಡಿ, ಇಲ್ಲಿ ಏನಿದೆ ಗೊತ್ತಾ? ಇಲ್ಲಿ ಒಂದು ನೋಡಿ, ಇಲ್ಲಿ ಹೇಳ್ತೀನಿ ಕೇಳಿ. ರಿಜಿಸ್ಟರ್ ಮಾಡಿದ್ದಾರೆ. ಯಾವ ಗಾಡಿ? ಓಜೆಲ್ಲರ್ ಕ್ಲಾಸ್ ರಿಸೀವ್ಡ್ ಫ್ರಮ್ ರಿಪೋರ್ಟ್ ಕ್ಲಾಸಿಂಗ್ ನಂಬರ್, ಫೈನಾನ್ಸ್ ನೇಮ್, ಬ್ಯಾಂಕ್ ಎಲ್ಲ ಹಾಕಿದ್ದಾರೆ. ಆಯ್ತಾ? ಗೂಡ್ಸ್ ಗಾಡಿ ಅಂತ ಹಾಕಿದ್ದಾರೆ. ಆಯ್ತಾ? ಇದಾದ ಮೇಲೆ ಯಾವ್ದು ಪೆಟ್ರೋಲ್, ಡೀಸೆಲ್ ಏನಂತ ಹಾಕಿದ್ದಾರೆ. ಆಯ್ತಾ? ಎಲ್ಲ ನೋಡಿ, ಮನುಷ್ಯನಿಗೆ 5,000 ರಿಜಿಸ್ಟರ್ ನಂಬರ್, ಅವ್ರ ಗಾಡಿ ಇವ್ರ ಹತ್ರಲ್ಲ ಇದೆ, ಓಡಿಸ್ತಾ ಇದ್ದಾರೆ. ಹೆಂಗೆ ರಿಜಿಸ್ಟರ್ ಮಾಡಿದ್ರಿ ನೀವು? ನಾನು ಇದು CMಗೆ ಗಮನಕ್ಕೆ ತರ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀನಿ, ಕಂಪ್ಲೇಂಟ್ ಇಶ್ಯೂ ಮಾಡ್ತೀನಿ. ಇದ್ರ ಬಗ್ಗೆ ಒಂದು ಮಾಧ್ಯಮದ ಸುದ್ದಿಗೋಷ್ಠಿ ಸಹಿತ ಕರಿತೀನಿ ಸದ್ಯದಲ್ಲೇ. ನನ್ನ ಸಾಕ್ಷಿ ಬೇಕು. ನಾನು ಸಾಕ್ಷಿ ಇಲ್ದಲೇ ಏನು ಮಾಡಕ್ ಆಗೋದಿಲ್ಲ. ನನ್ನ ಹತ್ರ ಸಾಕ್ಷಿ ಇದೆ. ಇವಾಗ ನನ್ನ ಹತ್ರ ಸಾಕ್ಷಿ ಇದೆ. ನಾನು ಮಾಡ್ಬೇಕಾದ್ರೆ ತಗೋ, ನೀನ್ 5,000 ಎಷ್ಟೋ ತಗೋ, ಕರೆಕ್ಟ್ ಮಾಡು. ಬೀದಿ ಬದಿ ವ್ಯಾಪಾರಿಗಳು ಅದೇ ಗಾಡಿ ಬಿಟ್ಟು ಬೇರೆ ಗಾಡಿ ಕೊಡ್ತಾರೆ. ಹೌದು, ಬೇರೆ ಕೊಡ್ತೀವಿ. ಹೆಂಗೆ ನೀನ್ ಡೀಸೆಲ್ ಗಾಡಿ ಕೊಟ್ಟೆ, ಗೂಡ್ಸ್ ಗಾಡಿ ಹೆಂಗ್ ಕೊಡ್ತಿ? ಮಾಡ್ಕೊಡು, ಸ್ಟ್ರೆಂತ್ ಆಗಿ ಮಾಡ್ಕೊಡು, ತಗೋ, ಕರೆಕ್ಟ್ ಮಾಡ್ಕೊಡು. ನೀನ್ ಜನರನ್ನ ಬೇರೆ ಬೇರೆ ರೀತಿ ತಿಳ್ಕೊಂಡು ಬೇರೆ ಬೇರೆ ರೀತಿ ಮಾಡೋದು ರಾಂಗ್. ಇದು ನಾನೆಲ್ಲ ಮುಂದೆ ಇದೊಂದು ಸೂಕ್ತ ಕಠಿಣ ಕ್ರಮ ತಗೋತೀನಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.